ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಯೋಹಾನ 10ನೇ ಅಧ್ಯಾಯ 28ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮಗೆ ಏನ್ ಮಾಡುವವರಾಗಿದ್ದಾರೆ? ನಿತ್ಯ ಜೀವವನ್ನು ಕೊಡುವವರಾಗಿದ್ದಾರೆ. ನಾಶನದ ಮಾರ್ಗದಿಂದ ತಪ್ಪಿಸಿ ಕರ್ತನು ನಮಗೆ ಏನ್ ಮಾಡುವನಾಗಿದ್ದಾನೆ? ನಿತ್ಯ ಜೀವವನ್ನು ಕೊಂಡು ಬರುವವರಾಗಿದ್ದಾರೆ. ನಾವು ಅನೇಕ ಸಮಯಗಳಲ್ಲಿ ನಾಶನದ ಮಾರ್ಗದಲ್ಲಿ ನಡೆದು ಹೋಗ್ತಾ ಇದ್ದೇವೆ. ಆಗ ಕರ್ತರು ನಮ್ಮನ್ನ ಬಿಡುಗಡೆ ಮಾಡಿ ನಿತ್ಯ ಜೀವದ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ದೇವರ ವಾಕ್ಯ ಅದು ನಮ್ಮನ್ನ ನಿತ್ಯ ಜೀವದಲ್ಲಿ ನಡೆಸುವಂತದ್ದಾಗಿದೆ. ದೇವರ ವಾಕ್ಯ, ದೇವರ ವಚನಗಳು, ದೇವರ ಮಾತುಗಳು ಅದು ನಮ್ಮನ್ನ ಉಜ್ಜೀವನ ಮಾಡಿ ನಮ್ಮನ್ನ ನಡೆಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಂಡು ಬರುವವನಾಗಿದ್ದೇನೆ ಎಂದು ದೇವರು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಅನೇಕ ಸಮಯಗಳಲ್ಲಿ ನಾವು ನಾಶನದ ಮಾರ್ಗದಲ್ಲಿ ಇದ್ದೆವು, ನಶಿಸಿ ಹೋಗುವಂತ ಮಾರ್ಗಗಳಲ್ಲಿ ಇದ್ದೆವು. ಆ ಎಲ್ಲಾ ಮಾರ್ಗಗಳಿಂದ ಕರ್ತನು ನಮ್ಮನ್ನ ಬಿಡುಗಡೆ ಮಾಡಿ ನಿತ್ಯ ಜೀವವನ್ನು ಕೊಂಡು ಬರುವ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ. ನಮ್ಮ ಕುಟುಂಬಗಳಿಗೆ ದೇವರು ನಿತ್ಯ ಜೀವನ ಕೊಡುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ಕರ್ತನು ನಮಗೆ ಜೀವ ಎಂಬ ಜಯಮಾಲೆಯನ್ನ ಕೊಂಡು ಬರುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನೀನು ಮುಟ್ಟು ದೇವರೇ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ನಿತ್ಯ ಜೀವವನ್ನು ಅನುಗ್ರಹಿಸ್ರಿ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.